ಭಾಗದ ಜನರಿಗೆ ಪಕ್ಕದಲ್ಲೇ ತುಂಗಾಭದ್ರಾ ಜಲಾಶಯ ಇದ್ರೂ ಕೂಡ ಕೈಗೆಟುಕದ ನಕ್ಷತ್ರ ಆಗಿತ್ತು. ಬೇಸಿಗೆಯಲ್ಲಿ ನೀರಿಲ್ಲದೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗದೆ ಕೃಷಿ ಭೂಮಿಯನ್ನ ಬರಡು ಮಾಡ್ತಿದ್ರು. ಆದ್ರೆ ಸದ್ಯ ಆ ರೈತರಿಗೆ ಇದೀಗ ನೀರು ಹರಿಯುವ ಭರವಸೆ ಸಿಕ್ಕಿದೆ. ಬದುಕಿಗೊಂದು ಆಸರೆ ದೊರೆತಂತಾಗಿದೆ. ಆ ಕುರಿತಾಗಿ ಒಂದು ವರದಿ ಇಲ್ಲಿದೆ. ತುಂಗಭದ್ರಾ ಜಲಾಶಯದ ಹಿನ್ನೀರು ಭಾಗದ ಹಲವು ಹಳ್ಳಿಗಳ ರೈತರು ಪಕ್ಕದಲ್ಲೇ ಜಲಾಶಯದ ನೀರಿದ್ರೂ ಬೆಳೆ ಬೆಳೆಯಲು ಪರದಾಟ ನಡೆಸಿದ್ರು. ಹೀಗಾಗಿ ಸಮಸ್ಯೆಗೆ ಮುಕ್ತಿ ಹಾಡಲು 2013ರಲ್ಲಿ ಅಂದಿನ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಕೊಪ್ಪಳ ತಾಲೂಕಿನ ಹೇಟಿ ಮುಂಡರಗಿ ಗ್ರಾಮದ ಬಳಿ ಬಹದ್ದೂರು ಬಂಡಿ ಏತ ನೀರಾವರಿಗೆ ಚಾಲನೆ ನೀಡಿದ್ರು. 2013ರಿಂದ ನೆನೆಗುದಿಗೆ ಬಿದ್ದ ಈ ಬಹದ್ದೂರು ಬಂಡಿ ಏತ ನೀರಾವರಿಗೆ ಇಂದು ಪ್ರಾಯೋಗಿಕ ಚಾಲನೆ ಸಿಕ್ಕಿದೆ. ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ, ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಂಸದ ರಾಜಶೇಖರ್ ಹಿಟ್ನಾಳ್ ಈ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಸದ್ಯ ಬಹದ್ದೂರು ಬಂಡಿ ಏತ ನೀರಾವರಿಗೆ ಚಾಲನೆ ಸಿಕ್ಕಿದ್ದು ಈ ಭಾಗದ ರೈತರ ಬಹುದಿನದ ಬೇಡಿಕೆ ಈಡೇರಿದಂತಾಗಿದೆ. 88 ಎಕರೆ ನೀರಾವರಿ ಆಗುವಂಥ ಯೋಜನೆ ಇದು. ಈ ಯೋಜನೆ ನಿಜವಾಗಲೂ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೀನಿ. ಇದಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದು ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ಇರ್ಬೋದು ಮತ್ತು ನಮ್ಮ ಹಿರಿಯರಾದಂಥ ಸಂಗಣ್ಣ ಕರಡಿ ಸಾಹೇಬರು ಇರ್ಬೋದು. ಇನ್ನು ಯೋಜನೆ ಜಾರಿಗೆ ಒಟ್ಟು 80 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ಈ ಪೈಕಿ ಸುಮಾರು 56 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ. ಕೆಲ ತಾಂತ್ರಿಕ ಕಾರಣಕ್ಕೆ ನಿಗದಿತ ಕಾಲಾವಧಿಯಲ್ಲಿ ಯೋಜನೆ ಪೂರ್ಣಗೊಂಡಿಲ್ಲ. ಇದೀಗ ಬಹುತೇಕ ಪೂರ್ಣಗೊಂಡಿದ್ದು ಸುಮಾರು 14ರಿಂದ 20 ಸಾವಿರ ಎಕರೆ ಪ್ರದೇಶಕ್ಕೆ ನೀರಾವರಿ ಯೋಜನೆ ಅನುಕೂಲ ಆಗಲಿದೆ. ಬಾದರಬಂಡಿ ಕೆರೆ, ಆಲರ್ತಿ ಕೆರೆ ಎಲ್ಲ ಕೆರೆಗಳು ಟೇಲ್ ಎಂಡ್ ಗಿಣಿಗೇರಿ ಕೆರೆಗೆ ಇವತ್ತು ಕೊಡೋದ್ರ ಮುಖಾಂತರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಗಿಣಿಗೇರಿಯನ್ನ ಇವತ್ತೇನು ಟ್ರಂಕ್ ಕೆರಿ ಮಾಡ್ಕೊಂಡು ಅಲ್ಲಿಂದ ಲಿಫ್ಟ್ ಮಾಡೋ ಪ್ರಾಜೆಕ್ಟ್ ಕೂಡ ನಮ್ದು ಮುಂದೆ ಇದೆ. ಇವತ್ತು ಅದಕ್ಕೂ ಕೂಡ ತ್ವರಿತಗತಿಯಲ್ಲಿ ಮಾಡ್ತೇವೆ. ಬಹುಶಃ ನಮ್ಮಲ್ಲಿ ಇದು ಒಂದು 14,000 ಎಕರೆ ನೀರಾವರಿ, ಬಹುಶಃ ಇದು 20,000ವರೆಗೆ ಕವರ್ ಆಗ್ತದೆ. ಬಹದ್ದೂರು ಬಂಡಿ ಏತ ನೀರಾವರಿ ಯೋಜನೆಯ ಮುಖ್ಯ ಪಂಪ್ ಹೌಸ್ ಕೊಪ್ಪಳ ತಾಲೂಕಿನ ಹ್ಯಾಟಿ ಹಾಗೂ ಮುಂಡರಗಿ ಗ್ರಾಮದ ಸಮೀಪದಲ್ಲಿದೆ. ಟಿಬಿ ಡ್ಯಾಂನ 0.60 ಟಿಎಂಸಿ ನೀರನ್ನು ಬಳಸಿಕೊಳ್ಳುವ ಯೋಜನೆ ಇದಾಗಿದೆ. ಒಟ್ಟರೆ ಕೊಪ್ಪಳ ತಾಲೂಕಿನ ಹಲವು ಗ್ರಾಮದ ರೈತರು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕನ್. ಭಾಗದ ಜನರಿಗೆ ಪಕ್ಕದಲ್ಲೇ ತುಂಗಾಭದ್ರಾ ಜಲಾಶಯ ಇದ್ರೂ ಕೂಡ ಕೈಗೆಟುಕದ ನಕ್ಷತ್ರ ಆಗಿತ್ತು. ಬೇಸಿಗೆಯಲ್ಲಿ ನೀರಿಲ್ಲದೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗದೆ ಕೃಷಿ ಭೂಮಿಯನ್ನ ಬರಡು ಮಾಡ್ತಿದ್ರು. ಆದ್ರೆ ಸದ್ಯ ಆ ರೈತರಿಗೆ ಇದೀಗ ನೀರು ಹರಿಯುವ ಭರವಸೆ ಸಿಕ್ಕಿದೆ. ಬದುಕಿಗೊಂದು ಆಸರೆ ದೊರೆತಂತಾಗಿದೆ. ಆ ಕುರಿತಾಗಿ ಒಂದು ವರದಿ ಇಲ್ಲಿದೆ. ತುಂಗಭದ್ರಾ ಜಲಾಶಯದ ಹಿನ್ನೀರು ಭಾಗದ ಹಲವು ಹಳ್ಳಿಗಳ ರೈತರು ಪಕ್ಕದಲ್ಲೇ ಜಲಾಶಯದ ನೀರಿದ್ರೂ ಬೆಳೆ ಬೆಳೆಯಲು ಪರದಾಟ ನಡೆಸಿದ್ರು. ಹೀಗಾಗಿ ಸಮಸ್ಯೆಗೆ ಮುಕ್ತಿ ಹಾಡಲು 2013ರಲ್ಲಿ ಅಂದಿನ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಕೊಪ್ಪಳ ತಾಲೂಕಿನ ಹೇಟಿ ಮುಂಡರಗಿ ಗ್ರಾಮದ ಬಳಿ ಬಹದ್ದೂರು ಬಂಡಿ ಏತ ನೀರಾವರಿಗೆ ಚಾಲನೆ ನೀಡಿದ್ರು. 2013ರಿಂದ ನೆನೆಗುದಿಗೆ ಬಿದ್ದ ಈ ಬಹದ್ದೂರು ಬಂಡಿ ಏತ ನೀರಾವರಿಗೆ ಇಂದು ಪ್ರಾಯೋಗಿಕ ಚಾಲನೆ ಸಿಕ್ಕಿದೆ. ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ, ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಂಸದ ರಾಜಶೇಖರ್ ಹಿಟ್ನಾಳ್ ಈ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಸದ್ಯ ಬಹದ್ದೂರು ಬಂಡಿ ಏತ ನೀರಾವರಿಗೆ ಚಾಲನೆ ಸಿಕ್ಕಿದ್ದು ಈ ಭಾಗದ ರೈತರ ಬಹುದಿನದ ಬೇಡಿಕೆ ಈಡೇರಿದಂತಾಗಿದೆ. 88 ಎಕರೆ ನೀರಾವರಿ ಆಗುವಂಥ ಯೋಜನೆ ಇದು. ಈ ಯೋಜನೆ ನಿಜವಾಗಲೂ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೀನಿ. ಇದಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದು ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ಇರ್ಬೋದು ಮತ್ತು ನಮ್ಮ ಹಿರಿಯರಾದಂಥ ಸಂಗಣ್ಣ ಕರಡಿ ಸಾಹೇಬರು ಇರ್ಬೋದು.
ಇನ್ನು ಯೋಜನೆ ಜಾರಿಗೆ ಒಟ್ಟು 80 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ಈ ಪೈಕಿ ಸುಮಾರು 56 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ. ಕೆಲ ತಾಂತ್ರಿಕ ಕಾರಣಕ್ಕೆ ನಿಗದಿತ ಕಾಲಾವಧಿಯಲ್ಲಿ ಯೋಜನೆ ಪೂರ್ಣಗೊಂಡಿಲ್ಲ. ಇದೀಗ ಬಹುತೇಕ ಪೂರ್ಣಗೊಂಡಿದ್ದು ಸುಮಾರು 14ರಿಂದ 20 ಸಾವಿರ ಎಕರೆ ಪ್ರದೇಶಕ್ಕೆ ನೀರಾವರಿ ಯೋಜನೆ ಅನುಕೂಲ ಆಗಲಿದೆ. ಬಾದರಬಂಡಿ ಕೆರೆ, ಆಲರ್ತಿ ಕೆರೆ ಎಲ್ಲ ಕೆರೆಗಳು ಟೇಲ್ ಎಂಡ್ ಗಿಣಿಗೇರಿ ಕೆರೆಗೆ ಇವತ್ತು ಕೊಡೋದ್ರ ಮುಖಾಂತರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಗಿಣಿಗೇರಿಯನ್ನ ಇವತ್ತೇನು ಟ್ರಂಕ್ ಕೆರಿ ಮಾಡ್ಕೊಂಡು ಅಲ್ಲಿಂದ ಲಿಫ್ಟ್ ಮಾಡೋ ಪ್ರಾಜೆಕ್ಟ್ ಕೂಡ ನಮ್ದು ಮುಂದೆ ಇದೆ. ಇವತ್ತು ಅದಕ್ಕೂ ಕೂಡ ತ್ವರಿತಗತಿಯಲ್ಲಿ ಮಾಡ್ತೇವೆ. ಬಹುಶಃ ನಮ್ಮಲ್ಲಿ ಇದು ಒಂದು 14,000 ಎಕರೆ ನೀರಾವರಿ, ಬಹುಶಃ ಇದು 20,000ವರೆಗೆ ಕವರ್ ಆಗ್ತದೆ. ಬಹದ್ದೂರು ಬಂಡಿ ಏತ ನೀರಾವರಿ ಯೋಜನೆಯ ಮುಖ್ಯ ಪಂಪ್ ಹೌಸ್ ಕೊಪ್ಪಳ ತಾಲೂಕಿನ ಹ್ಯಾಟಿ ಹಾಗೂ ಮುಂಡರಗಿ ಗ್ರಾಮದ ಸಮೀಪದಲ್ಲಿದೆ. ಟಿಬಿ ಡ್ಯಾಂನ 0.60 ಟಿಎಂಸಿ ನೀರನ್ನು ಬಳಸಿಕೊಳ್ಳುವ ಯೋಜನೆ ಇದಾಗಿದೆ. ಒಟ್ಟಾರೆ ಕೊಪ್ಪಳ ತಾಲೂಕಿನ ಹಲವು ಗ್ರಾಮದ ರೈತರು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಭಾಗದ ಜನರಿಗೆ ಪಕ್ಕದಲ್ಲೇ ತುಂಗಾಭದ್ರಾ ಜಲಾಶಯ ಇದ್ರೂ ಕೂಡ ಕೈಗೆಟುಕದ ನಕ್ಷತ್ರ ಆಗಿತ್ತು. ಬೇಸಿಗೆಯಲ್ಲಿ ನೀರಿಲ್ಲದೆ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗದೆ ಕೃಷಿ ಭೂಮಿಯನ್ನ ಬರಡು ಮಾಡ್ತಿದ್ರು. ಆದ್ರೆ ಸದ್ಯ ಆ ರೈತರಿಗೆ ಇದೀಗ ನೀರು ಹರಿಯುವ ಭರವಸೆ ಸಿಕ್ಕಿದೆ. ಬದುಕಿಗೊಂದು ಆಸರೆ ದೊರೆತಂತಾಗಿದೆ. ಆ ಕುರಿತಾಗಿ ಒಂದು ವರದಿ ಇಲ್ಲಿದೆ. ತುಂಗಭದ್ರಾ ಜಲಾಶಯದ ಹಿನ್ನೀರು ಭಾಗದ ಹಲವು ಹಳ್ಳಿಗಳ ರೈತರು ಪಕ್ಕದಲ್ಲೇ ಜಲಾಶಯದ ನೀರಿದ್ರೂ ಬೆಳೆ ಬೆಳೆಯಲು ಪರದಾಟ ನಡೆಸಿದ್ರು. ಹೀಗಾಗಿ ಸಮಸ್ಯೆಗೆ ಮುಕ್ತಿ ಹಾಡಲು 2013ರಲ್ಲಿ ಅಂದಿನ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಕೊಪ್ಪಳ ತಾಲೂಕಿನ ಹೇಟಿ ಮುಂಡರಗಿ ಗ್ರಾಮದ ಬಳಿ ಬಹದ್ದೂರು ಬಂಡಿ ಏತ ನೀರಾವರಿಗೆ ಚಾಲನೆ ನೀಡಿದ್ರು. 2013ರಿಂದ ನೆನೆಗುದಿಗೆ ಬಿದ್ದ ಈ ಬಹದ್ದೂರು ಬಂಡಿ ಏತ ನೀರಾವರಿಗೆ ಇಂದು ಪ್ರಾಯೋಗಿಕ ಚಾಲನೆ ಸಿಕ್ಕಿದೆ. ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ, ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಂಸದ ರಾಜಶೇಖರ್ ಹಿಟ್ನಾಳ್ ಈ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಸದ್ಯ ಬಹದ್ದೂರು ಬಂಡಿ ಏತ ನೀರಾವರಿಗೆ ಚಾಲನೆ ಸಿಕ್ಕಿದ್ದು ಈ ಭಾಗದ ರೈತರ ಬಹುದಿನದ ಬೇಡಿಕೆ ಈಡೇರಿದಂತಾಗಿದೆ. 88 ಎಕರೆ ನೀರಾವರಿ ಆಗುವಂಥ ಯೋಜನೆ ಇದು. ಈ ಯೋಜನೆ ನಿಜವಾಗಲೂ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೀನಿ. ಇದಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದು ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ಇರ್ಬೋದು ಮತ್ತು ನಮ್ಮ ಹಿರಿಯರಾದಂಥ ಸಂಗಣ್ಣ ಕರಡಿ ಸಾಹೇಬರು ಇರ್ಬೋದು. ಇನ್ನು ಯೋಜನೆ ಜಾರಿಗೆ ಒಟ್ಟು 80 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ಈ ಪೈಕಿ ಸುಮಾರು 56 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ. ಕೆಲ ತಾಂತ್ರಿಕ ಕಾರಣಕ್ಕೆ ನಿಗದಿತ ಕಾಲಾವಧಿಯಲ್ಲಿ ಯೋಜನೆ ಪೂರ್ಣಗೊಂಡಿಲ್ಲ. ಇದೀಗ ಬಹುತೇಕ ಪೂರ್ಣಗೊಂಡಿದ್ದು ಸುಮಾರು 14ರಿಂದ 20 ಸಾವಿರ ಎಕರೆ ಪ್ರದೇಶಕ್ಕೆ ನೀರಾವರಿ ಯೋಜನೆ ಅನುಕೂಲ ಆಗಲಿದೆ. ಬಾದರಬಂಡಿ ಕೆರೆ, ಆಲರ್ತಿ ಕೆರೆ ಎಲ್ಲ ಕೆರೆಗಳು ಟೇಲ್ ಎಂಡ್ ಗಿಣಿಗೇರಿ ಕೆರೆಗೆ ಇವತ್ತು ಕೊಡೋದ್ರ ಮುಖಾಂತರ ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಗಿಣಿಗೇರಿಯನ್ನ ಇವತ್ತೇನು ಟ್ರಂಕ್ ಕೆರಿ ಮಾಡ್ಕೊಂಡು ಅಲ್ಲಿಂದ ಲಿಫ್ಟ್ ಮಾಡೋ ಪ್ರಾಜೆಕ್ಟ್ ಕೂಡ ನಮ್ದು ಮುಂದೆ ಇದೆ. ಇವತ್ತು ಅದಕ್ಕೂ ಕೂಡ ತ್ವರಿತಗತಿಯಲ್ಲಿ ಮಾಡ್ತೇವೆ. ಬಹುಶಃ ನಮ್ಮಲ್ಲಿ ಇದು ಒಂದು 14,000 ಎಕರೆ ನೀರಾವರಿ, ಬಹುಶಃ ಇದು 20,000ವರೆಗೆ ಕವರ್ ಆಗ್ತದೆ. ಬಹದ್ದೂರು ಬಂಡಿ ಏತ ನೀರಾವರಿ ಯೋಜನೆಯ ಮುಖ್ಯ ಪಂಪ್ ಹೌಸ್ ಕೊಪ್ಪಳ ತಾಲೂಕಿನ ಹ್ಯಾಟಿ ಹಾಗೂ ಮುಂಡರಗಿ ಗ್ರಾಮದ ಸಮೀಪದಲ್ಲಿದೆ. ಟಿಬಿ ಡ್ಯಾಂನ 0.60 ಟಿಎಂಸಿ ನೀರನ್ನು ಬಳಸಿಕೊಳ್ಳುವ ಯೋಜನೆ ಇದಾಗಿದೆ. ಒಟ್ಟಾರೆ ಕೊಪ್ಪಳ ತಾಲೂಕಿನ ಹಲವು ಗ್ರಾಮದ ರೈತರು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.